ತುಂಗಭದ್ರಾ ಡ್ಯಾಮ್ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿರುವಂತಹ ಹಿನ್ನೆಲೆಯಲ್ಲಿ ಈಗ 60 ಟಿಎಂಸಿ ನೀರನ್ನ ಖಾಲಿ ಮಾಡಲೇಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅನಿವಾರ್ಯತೆ ಇದೆ. 60 ಟಿಎಂಸಿ ನೀರನ್ನ ಖಾಲಿ ಮಾಡಬೇಕು. ಆಗ್ಲೇ ಆ ಕ್ರಸ್ಟ್ ಗೇಟ್ ರಿಪೇರಿ ಕಾರ್ಯ ಆಗುತ್ತೆ ಅನ್ನುವಂಥದ್ದನ್ನ ತಜ್ಞರು ಕೂಡ ಹೇಳಿದ್ದಾರೆ. ಹಂತ ಹಂತವಾಗಿ ಅಪಾರ ಪ್ರಮಾಣದ ನೀರನ್ನ ರಿಲೀಸ್ ಮಾಡಲಾಗ್ತಾ ಇದೆ. ಇನ್ನು ನದಿ ಪಾತ್ರದ ಜನರು ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಎಚ್ಚರಿಕೆಯನ್ನ ಕೂಡ ಜಿಲ್ಲಾಡಳಿತ ಈಗಾಗಲೇ ನೀಡಿದೆ. ಡಂಗೂರ ಮೈಕ್ ಮೂಲಕ ಕೊಪ್ಪಳ ಜಿಲ್ಲಾಡಳಿತ ಅಲ್ಲಿನ ನದಿ ಪಾತ್ರದ ಜನರಲ್ಲಿ ಮನವಿಯನ್ನ ಮಾಡಿಕೊಂಡಿದೆ. ಕೊಪ್ಪಳ, ಗಂಗಾವತಿ, ಕಾರಟಗಿ ತಾಲೂಕಿನಲ್ಲಿ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. ನದಿ ಪಾತ್ರದ ಜನರಿಗೆ, ನದಿ ಪಾತ್ರದ ಜನ ಎಚ್ಚರಿಕೆಯಿಂದ ಇರಿ ಅಂತ ಸೂಚನೆಯನ್ನ ನೀಡಲಾಗಿದೆ. ಯಾವುದೇ ಸಮಯದಲ್ಲಾದ್ರೂ 2 ಲಕ್ಷ ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡುವಂತ ಸಾಧ್ಯತೆ ಇದೆ. ಪ್ರವಾಹದ ಭೀತಿಯಲ್ಲೇ ಅಲ್ಲಿನ ಜನ ಕಾಲ ಕಳೀತಾ ಇದ್ದಾರೆ. ಎಚ್ಚರಿಕೆಯನ್ನೇನೋ ಕೊಟ್ಟಿದ್ದಾರೆ, ಆದರೆ ಮನೆ ಎಲ್ಲವನ್ನೂ ಕೂಡ ಬಿಟ್ಟು ಹೋಗೋದು ಅಂತಂದ್ರೆ ಎಲ್ಲಿಗೆ ಹೋಗೋದು ಅನ್ನುವಂಥ ಪರಿಸ್ಥಿತಿ ಅಲ್ಲಿನ ಜನರದ್ದು. ಡಂಗೂರಗಳನ್ನ ಸಾರಿಸೋ ಮೂಲಕ, ಮೈಕ್ ಮೂಲಕ ಅನೌನ್ಸ್ ಮಾಡೋ ಮೂಲಕ ಅಲ್ಲಿನ ಜನರಿಗೆ ಒಂದಷ್ಟು ಎಚ್ಚರಿಕೆಯನ್ನ ನೀಡಲಾಗ್ತಾ ಇದೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ನದಿ ಪಾತ್ರದ ಜನ ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದನ್ನ ಜಿಲ್ಲಾಡಳಿತ ಕೂಡ ಹೇಳಿದೆ. ಯಾಕಂದ್ರೆ ಯಾವುದೇ ಕ್ಷಣದಲ್ಲಾದರೂ 2 ಲಕ್ಷ ಕ್ಯೂಸೆಕ್ ನೀರನ್ನ ಹೊರಗೆ ಬಿಡಬಹುದು. ಈಗಾಗಲೇ 1.5 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ಸ್ಗೂ ಅಧಿಕ ನೀರನ್ನ ಈಗಾಗಲೇ ಬಿಡಲಾಗಿದೆ. ಇನ್ನೂ ಕೂಡ ಅರ್ಧದಷ್ಟು ಡ್ಯಾಮ್ ಖಾಲಿ ಮಾಡಬೇಕಾಗಿರೋದ್ರಿಂದ 60 ಟಿಎಂಸಿ ಒಟ್ಟಾರೆಯಾಗಿ ಖಾಲಿ ಮಾಡಬೇಕಾಗಿರೋದು. ಈಗ ಅರ್ಧದಷ್ಟು ಬಿಟ್ಟಿದ್ದಾರೆ, ಇನ್ನೂ ಅರ್ಧದಷ್ಟು ಬಿಡುವಂತ ಇನ್ನೂ 24 ಗಂಟೆಯಲ್ಲಿ ಬಿಡಲಾಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಇರೋದ್ರಿಂದ ನದಿ ಪಾತ್ರದ ಜನ ಬಹಳ ಆತಂಕದಲ್ಲೇ ಕಾಲವನ್ನ ಕಳೀತಾ ಇದ್ದಾರೆ. ಯಾವ ಸಂದರ್ಭದಲ್ಲಿ ಪ್ರವಾಹದ ಭೀತಿ ಉಂಟಾಗುತ್ತಪ್ಪ, ಯಾವ ಸಂದರ್ಭದಲ್ಲಿ ಮನೆಗಳೆಲ್ಲವೂ ಕೂಡ ನೀರಿನಿಂದ ಆವೃತ ಆಗುತ್ತೆ, ಜಲಾವೃತ ಆಗುತ್ತೋ ಅನ್ನುವಂಥ ಭಯದಲ್ಲೇ ಕಾಲ ದೂಡುವಂಥ ಪರಿಸ್ಥಿತಿಯು ಕೂಡ ಈಗ ನಿರ್ಮಾಣ ಆಗಿರೋದು. ಕೊಪ್ಪಳ ಆಗಿರ್ಬೋದು, ಗಂಗಾವತಿ ಆಗಿರ್ಬೋದು, ಕಾರಟಗಿ ಆಗಿರ್ಬೋದು, ಎಲ್ಲ ತಾಲೂಕುಗಳಲ್ಲೂ ಕೂಡ ಈಗ ಪ್ರವಾಹದ ಭೀತಿ ಜೊತೆಗೆ ಸೂಚನೆಯನ್ನ ಕೂಡ ಈಗಾಗಲೇ ನೀಡಲಾಗಿದೆ. ನದಿ ಪಾತ್ರದ ಜನ ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆಯನ್ನ ಕೂಡ ನೀಡಲಾಗಿದೆ. ಅದರ ಜೊತೆಗೆ ಈ ಗೇಟ್ ರಿಪೇರಿ ಕಾರ್ಯವನ್ನ ಕೂಡ ಮಾಡಲಾಗ್ತಾ ಇದೆ. 60 ಟಿಎಂಸಿ ನೀರನ್ನ ಖಾಲಿ ಮಾಡಿ ಎಲ್ಲಾ ಸಾರ್ವಜನಿಕರಿಗೆ ತಿಳಿಸುವುದೇನೆಂದರೆ ಎಲ್ಲಾ ಸಾರ್ವಜನಿಕರಿಗೆ ತಿಳಿಸುವುದೇನೆಂದರೆ ತುಂಗಭದ್ರಾ ಡ್ಯಾಮ್ ಅನ್ನು 19ನೇ ಗೇಟ್ ಅನ್ನು ಅದು ಮುರಿದೋಗಿದೆ. ಆದ ಕಾರಣಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ 2.5 ಲಕ್ಷ 3 ಲಕ್ಷ ನೀರನ್ನು ನದಿಗೆ ಬರಲಾಗುತ್ತದೆ. ಆದ ಕಾರಣ ನದಿ ದಂಡೆ ಇರುವ ಎಲ್ಲಾ ಸಾರ್ವಜನಿಕರು ಹುಷಾರಾಗಿರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೆ. ಮತ್ತು ದನ ಕರೆಗಳನ್ನು ಹುಷಾರಾಗಿರಬೇಕು. ಮತ್ತು ನದಿಗೆ ಈಜಾಡಲಿಕ್ಕೆ ಹುಡುಗನ ತಂದೆ ತಾಯಿನೇ ಜವಾಬ್ದಾರರು. ಮತ್ತು ಇದು ತಹಸೀಲ್ದಾರ್ ಆದೇಶ ಆಗಿದೆ, ಪಂಚಾಯತಿ ವತಿಯಿಂದ ತಿಳಿಸಲಾಗುತ್ತದೆ. ದಯಮಾಡಿ ಸಾರ್ವಜನಿಕರಿಗೆ ತಿಳಿಸುವುದೇನೆಂದರೆ ತುಂಗಭದ್ರಾ ನದಿಯ ತೀರದಲ್ಲಿರ್ತಕ್ಕಂಥ ಖಾನಾಪುರ ಮತ್ತು ತಿರುಪಾಪುರ ಗಡ್ಡಿ, ಹನಮನಹಳ್ಳಿ ಇವರು ಜನರಿಗೆ ಎಚ್ಚರಿಕೆ ನೀಡುವುದೇನೆಂದರೆ ತುಂಗಭದ್ರಾ ನದಿಯ ನೀರು 2 ಲಕ್ಷ ಮತ್ತು 2.5 ಲಕ್ಷ ಕ್ಯೂಸೆಕ್ ನೀರು ಬರುವುದು ಗ್ಯಾರಂಟಿ ಇದೆ. ಹಾಗಾಗಿ ಸಾರ್ವಜನಿಕರಿಗೆ ಎಚ್ಚರಿಕೆ ತಿಳಿಸುವುದೇನೆಂದರೆ ಮಾನ್ಯ ತಹಶೀಲ್ದಾರರ ಆದೇಶದ ಮೇರೆಗೆ ಗಂಗಾವತಿ, ಅದೇ ರೀತಿಯಾಗಿ ಗ್ರಾಮ ಪಂಚಾಯತ್ ಚಿಕ್ಕಜಂತಕಲ್ ಇವರ ಆದೇಶದ ಮೇರೆಗೆ ಚಿಕ್ಕಜಂತಕಲ್ನ ಸರ್ವ ಸಾರ್ವಜನಿಕರಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ ತುಂಗಭದ್ರಾ ಡ್ಯಾಮ್ನ 19ನೇ ಗೇಟ್ ಒಡೆದು ಹೋಗಿರುವ ಕಾರಣ ನದಿಯ ಹತ್ತಿರ ಸಾರ್ವಜನಿಕರು ಯಾರೂ ಕೂಡ ಹೋಗಬಾರದು. ಅದೇ ರೀತಿಯಾಗಿ ದನಕರುಗಳನ್ನು, ಮಕ್ಕಳನ್ನು ಕೂಡ ಹೋಗದಂತೆ ನೋಡಿಕೊಳ್ಳಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳಲಾಗುತ್ತದೆ. ಮಾನ್ಯ ತಹಶೀಲ್ದಾರರ ಆದೇಶದ ಮೇರೆಗೆ ಗಂಗಾವತಿ, ಅದೇ ರೀತಿಯಾಗಿ ಗ್ರಾಮ ಪಂಚಾಯತ್ ಚಿಕ್ಕಜಂತಕಲ್ ಇವರ ಆದೇಶದ ಮೇರೆಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶುಕ್ರಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶುಕ್ರಾಜ್, ಒಂದು ಕಡೆಯಲ್ಲಿ ರಿಪೇರಿ ಕಾರ್ಯ ಆಗಬೇಕು ಅಂತಂದ್ರೆ ನೀರನ್ನ ಖಾಲಿ ಮಾಡಬೇಕಾದಂತ ಅನಿವಾರ್ಯತೆ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಅಲ್ಲಿರುವಂತಹ ಜನರಿಗೆ ಬಹಳ ಆತಂಕ. ಜಿಲ್ಲಾಡಳಿತ ಈಗಾಗಲೇ ಸೂಚನೆಯನ್ನ, ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಆದ್ರೂ ಕೂಡ ಬೇರೆ ಆಲ್ಟರ್ನೇಟಿವ್ ಸಿದ್ಧತೆಗಳನ್ನ ಏನಾದ್ರೂ ಮಾಡ್ಕೊಂಡಿದ್ಯಾ? ಪ್ರವಾಹ ಬಂದಂತ ಸಂದರ್ಭದಲ್ಲಿ ಅಥವಾ ಜಲಾವೃತ ಆದಂತಹ ಸಂದರ್ಭದಲ್ಲಿ ಯಾವ್ದಾದ್ರೂ ಸಿದ್ಧತೆಗಳನ್ನ ಈಗಾಗಲೇ ಜಿಲ್ಲಾಡಳಿತ ಮಾಡ್ಕೊಂಡಿದ್ಯಾ? ಅದ್ರ ಬಗ್ಗೆ ಡೀಟೇಲ್ಸ್ ಇದೆಯಾ ಶುಕ್ರಾಜ್? ಎಸ್ ಅಶ್ವಿನಿ, ಏನಂತಂದ್ರೆ ಈಗಾಗಲೇ
ನಿನ್ನೆ ತಜ್ಞರು ಹೇಳಿರೋ ಪ್ರಕಾರ 60 TMC ನೀರು ಖಾಲಿ ಆದಲ್ಲಿ ನಮ್ಗೆ ಒಂದು ಬರದಿಂದ ಹರಿವು ಏನ್ ಬರ್ತಾ ಇದೆ ಅದು ನಮ್ಗೆ ಕಡಿಮೆ ಆಗುತ್ತೆ. ಆ ಸಂದರ್ಭದಲ್ಲಿ ನಾವು ಗೇಟ್ ಅನ್ನು ಅಳವಡಿಸೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿರ್ತಕ್ಕಂಥದ್ದು. ಆದ್ರೆ ಈಗ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿ ಆಗಿರ್ಬೋದು, ಸ್ಥಳೀಯ ಶಾಸಕ ರಾಘವೇಂದ್ರ ನಿಟ್ನಾಳ್, ಈಗ ಏನು ಕೊಪ್ಪಳ ಜಿಲ್ಲೆಯ ಒಂದು ಶಾಸಕರಿದ್ದಾರೆ ಅವರೆಲ್ಲರೂ ಸೇರ್ಬಿಟ್ಟು ಈಗ ಹೇಗಾದ್ರೂ ಮಾಡಿ ಜಲಾಶಯದಲ್ಲಿ ನೀರು ಉಳಿಸ್ಕೊಳ್ಬೇಕು, ನಮ್ ಜನರಿಗೆ ರೈತರಿಗೆ ಅನುಕೂಲ ಆಗುವ ಒಂದು ದೃಷ್ಟಿ ಇಟ್ಕೊಂಡು ಹೇಗಾದ್ರೂ ಮಾಡಿ 60 TMC ಗಿಂತ ಕಡೆ ಜಾಸ್ತಿ ನೀರು ಹೊರಗೆ ಹರಿಯೋದಕ್ಕೆ ಏನಾದ್ರು ಪ್ಲಾನ್ ಮಾಡ್ಬೇಕು ಅಂತ ಈಗಾಗಲೇ ಅಧಿಕಾರಿಗಳ ಜೊತೆ ಈಗ ಸಭೆ ನಡೆಸಿರ್ತಕ್ಕಂಥದ್ದು. ಆದ್ರೆ ಯಾವುದೇ ಕಾರಣಕ್ಕೂ ಅನಿವಾರ್ಯವಾದ ಒಂದು ಪರಿಸ್ಥಿತಿ ಇದೆ. ಯಾಕಂದ್ರೆ ನೀರು ತುಂಬಾ ರಭಸವಾಗಿರೋದ್ರಿಂದ ನಾವು ಗೇಟ್ ಅಳವಡಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಒಂದು ಮಾಹಿತಿಯನ್ನು ಈಗ ಅಧಿಕಾರಿಗಳು ತಿಳಿಸಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಜಲಾಶಯದಿಂದ ನಾವು 60 TMC ನೀರನ್ನು ಅನಿವಾರ್ಯವಾಗಿ ಹೊರಗಡೆ ಬಿಡಬೇಕಾಗುತ್ತೆ. ಏನು ನಿನ್ನೆ ಒಂದು ಕೇವಲ 1 ಲಕ್ಷ ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಟ್ಟಿತ್ತು. ಆದ್ರೆ ಈಗ ವೇಗವಾಗಿ ನಾವು ಕೆಲಸ ಆರಂಭಿಸಬೇಕಾದ ಒಂದು ಹಿನ್ನೆಲೆ ಇರೋದ್ರಿಂದ ಈಗ ಜಲಾಶಯದಿಂದ ಸುಮಾರು 2 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನು ನದಿಗೆ ಇಂದು ಹರಿಬಿಡಲಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕೊಪ್ಪಳ ಮತ್ತು ವಿಜಯನಗರ, ಬಳ್ಳಾರಿ ಈ ಒಂದು ಜಿಲ್ಲೆಗಳ ಏನು ಒಂದು ನದಿ ಪಾತ್ರದ ಜನರಿಗೆ ಈಗ ಜಿಲ್ಲಾಡಳಿತಗಳು ಒಂದು ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲರೂ ಕೂಡ ಒಂದು ಡಂಗೂರ ಸಾರುವ ಮುಖಾಂತರ ಸಾರ್ವಜನಿಕರು ಯಾರ್ಯಾರು ನದಿ ಪಾತ್ರದಲ್ಲಿ ಒಂದು ಭತ್ತ ಗದ್ದೆಗಳನ್ನ ಮಾಡ್ತಾ ಇದ್ದಾರೆ ಮತ್ತು ಗ್ರಾಮದಲ್ಲಿ ವಾಸಿಸ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಒಂದು ಸೂಕ್ತ ಜಾಗಕ್ಕೆ ಹೋಗಲು ಈಗ ಜಿಲ್ಲಾಡಳಿತ ಕೂಡ ಒಂದು ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆ ನಾವು ನೋಡ್ತಾ ಇದ್ರೆ ಇವತ್ತಿನಿಂದ ಈ ಒಂದು ಗೇಟ್ ರಿಪೇರಿ ಕಾರ್ಯ ಚುರುಕಾಗುತ್ತೆ. ಇನ್ನು ಕೇವಲ 3 ರಿಂದ 4 ದಿನದಲ್ಲಿ ಆ ಒಂದು ಗೇಟ್ ಕೂಡಿಸುವಂತಹ ಕಾರ್ಯಕ್ಕೆ ಈಗ ಜಿಲ್ಲಾಡಳಿತ ಸನ್ನದ್ಧವಾಗಿದೆ ಅಂತಾನೆ ಹೇಳ್ಬೋದು. ಅಶ್ವಿನಿ. ಓಕೆ ಶುಕ್ರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.